ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನೀವೀಗ ಏನು ನೋಡ್ತಿದ್ದೀರಾ, ಇದು ಬಂದು ನಮ್ಮ ತೋಟ. ಸೊ ಇವಾಗ ನಾನು ಬ್ಲ್ಯಾಕ್ ಡೈಮಂಡ್, ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತಾರೆ. ಸೊ ಈ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ನ ಇವಾಗ ನಾಟಿ ಮಾಡ್ತಾಯಿದ್ದೀವಿ. ಇದು ಬಂದು ಮದರ್ ಪ್ಲ್ಯಾಂಟ್, ಅಂದರೆ ತೋರ್ಸೋಕ್ಕೆ ಡೆಮೋಗೋಸ್ಕರ ನಾನು ನಾಟಿ ಮಾಡ್ತಿರೋದು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಗಿಡ ಅಂತ. ಸೊ ಸೇಮ್ ಇದು ರೆಡ್ ಡೈಮಂಡ್ ಥರನೇ ಬರುತ್ತೆ ಇಲ್ಲ. ಇದು ಒರಿಜಿನಲ್ ಗಿಡ ಇದು ಬಂದು ಡೈರೆಕ್ಟ್ ಥೈಲ್ಯಾಂಡಿಂದ ತರಿಸಿರೋದು. ನಾನು ಸುಮಾರು 250 ಗಿಡ ಥೈಲ್ಯಾಂಡಿಂದ ತರಿಸಿ ಆಲ್ರೆಡಿ ನಾನು ಮಧ್ಯಪ್ರದೇಶಲ್ಲಿ ಮದರ್ ಪ್ಲ್ಯಾಂಟ್ ಮಾಡಿದ್ದೀನಿ. ಇದು ನನ್ನ ತೋಟದಲ್ಲಿ ತೋರ್ಸೋಕ್ಕೆ ಅಂತೇಳಿ ಹೇಗಿರುತ್ತೆ ಗಿಡ ಅಂತೇಳಿ ಟ್ರಯಲ್ ಪರ್ಪಸ್ಗೆ ನೀವು ನೋಡ್ಬೋದು. ಸುಮಾರು ಒಂದು 10ರಿಂದ 15 ಗಿಡ ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀನಿ ಒಂದೆರಡು ಲೈನ್ಗೆ. ಸೊ ನಮ್ಮದು ಆಲ್ರೆಡಿ ತೈವಾನ್ ಪಿಂಕ್ ಇರೋದ್ರಿಂದ ಲೈಟ್ ಪಿಂಕ್ ನೀವು ನೋಡ್ಬೋದು. ಆಲ್ರೆಡಿ 5 ತಿಂಗಳದ್ದು ಲೈಟ್ ಪಿಂಕ್ ಇದೆ ನಮ್ಮ ಹತ್ರ. ಸೊ ಅವು ಚೆನ್ನಾಗಿ ಗ್ರೋತ್ ಬರ್ತಾಯಿದೆ, ಒಳ್ಳೆ ಉತ್ತಮ ಮಳೆ ಆಗಿದೆ, ಸರಿನಾ. ಸೊ ಇದನ್ನು ಪ್ಲ್ಯಾಂಟಿಂಗ್ ಮಾಡ್ತಾಯಿದ್ದೀವಿ. ಯಾರೇ ಬ್ಲ್ಯಾಕ್ ಡೈಮಂಡ್ ಬೇಕಾದವರು ಅಥವಾ ರುದ್ರಾ ರೆಡ್ ಅಂತ ಕೂಡ ಕರೀತಾರೆ ಇದನ್ನು, ರುದ್ರಾ ರೆಡ್ ಬೇಕಾದವರು ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಸುಮಾರು 4 ತಿಂಗಳಲ್ಲಿ ನಿಮಗೆ ನಮ್ಮ ಮದರ್ ಪ್ಲ್ಯಾಂಟಿಂದ, ಆಲ್ರೆಡಿ ನಮ್ಮ ಮದರ್ ಪ್ಲ್ಯಾಂಟ್ ತುಂಬ ದೊಡ್ಡದಾಗಿದ್ದಾವೆ, ಅದನ್ನೆಲ್ಲ ನಾನು ಇದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ನಮ್ಮ ಮದರ್ ಪ್ಲ್ಯಾಂಟ್ ಯಾವ ರೀತಿ ಇದೆ ನೋಡ್ಬೋದು ನೀವು. ಸೊ ಆ ಪ್ಲ್ಯಾಂಟ್ಸ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ನಮ್ಮ ಮದರ್ ಪ್ಲ್ಯಾಂಟ್ ರೆಡಿ ಇದೆ. 250 ಗಿಡ ನಮ್ಮ ಹತ್ರ ಮದರ್ ಪ್ಲ್ಯಾಂಟ್ ಇದೆ. ಒಂದೊಂದು ಗಿಡದಲ್ಲಿ 4 ಕಸಿ ಕಟ್ಟಿದ್ರು ಸಹಿತ ಇನ್ನು 4 ತಿಂಗಳಲ್ಲಿ 1000 ಗಿಡ ಸಿಗುತ್ತೆ ಫಸ್ಟ್ ಸ್ಟೇಜಲ್ಲಿ. ಸೊ ದಯವಿಟ್ಟು ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ಒರಿಜಿನಲ್ ಗಿಡ, ಇದರಲ್ಲೇ ದೇಸಿ ಬರುತ್ತೆ ಬ್ಲ್ಯಾಕು, ಅದನ್ನು ನಂಬಕ್ಕೆ ಹೋಗಬೇಡಿ. ನೋಡಿ, ಇದು ಸೇಮ್ ರೆಡ್ ಡೈಮಂಡ್ ಎಲೆ ಹೆಂಗಿರುತ್ತೋ ಹಂಗಿರುತ್ತೆ. ಎಷ್ಟು ದಪ್ಪ ಇದೆ ನೀವು ನೋಡ್ಬೋದು, ಥಿಕ್ನೆಸ್ಸು, ಅಗಲ ನೋಡಿ ಎಷ್ಟಿದೆ ಎಲೆದು. ಇದಾದರೆ ಇದು ಒರಿಜಿನಲ್ಲು. ಇದ್ರ ಹೆಸರಲ್ಲಿ ತುಂಬ ಜನ ಮೋಸ ಮಾಡ್ತಿದ್ದಾರೆ. ನೋಡಿ, ಇದು ಅಪ್ರೋಚ್ ಮೆಥಡಲ್ಲೇ ಮಾಡಿರೋದು. ನಮ್ಮ ಮದರ್ ಪ್ಲ್ಯಾಂಟಲ್ಲಿ ಆಲ್ರೆಡಿ ಕಸಿ ಕಟ್ಸಿರೋದು ನೀವು ನೋಡ್ಬೋದು. ಅಪ್ರೋಚ್ ಮೆಥಡ್ ಎಷ್ಟು ನೀಟಾಗಿ ಆಗಿದೆ ಅಂತ, ಸರಿನಾ. ಸೊ ಥೈಲ್ಯಾಂಡಿಂದ ಬಂದು ಅದರಿಂದ ಕಸಿ ಕಟ್ಟಿಸಿ ಮಾಡಿಸಿರೋದು ಇದು. ಸೊ ಇದು ಬಂದು ಬ್ಲ್ಯಾಕ್ ಡೈಮಂಡ್ ಅಂತ ಕರೀತಾರೆ, ರುದ್ರಾ ರೆಡ್ ಅಂತಲೂ ಕರೀತಾರೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದದು. ಸೊ ಯಾವ ರೀತಿ ಇದು ಜನನ ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ ನೋಡಿಕೊಂಡು. ಇದು ಸೀಬೆಕಾಯಿ ತುಂಬ ಚೆನ್ನಾಗಿರುತ್ತೆ, ರೆಡ್ ಡೈಮಂಡ್ಗಿನ್ನ ಜಾಸ್ತಿ ಬ್ಲ್ಯಾಕ್ ಇರುತ್ತೆ ಒಳಗಡೆ. ರೆಡ್ ಡೈಮಂಡ್ ನೋಡೋಕೆ ಆಚೆ ಕಡೆಯಿಂದ ಒಂಥರ ಈ ಚಾಕ್ಲೇಟ್ ಕಲರ್ ಇರುತ್ತೆ, ಸರಿನಾ. ಎಲೆ ಏನು ನೋಡ್ತಿದ್ದೀರಾ, ಇದೇ ಕಲರ್ ಕಾಯಿ ಬರುತ್ತೆ ನೀವು ನೋಡ್ಬೋದು. ಈ ಎಲೆ ಏನು ಕಲರ್ ಇದೆಯೋ ಇದೇ ಕಲರ್ ಕಾಯಿ ಬರುತ್ತೆ, ಸರಿನಾ. ಇದು ಬಂದು ಒರಿಜಿನಲ್ ಗಿಡ. ಸೊ ಒರಿಜಿನಲ್ ಗಿಡ ನೀವು ಯಾರಾದರೂ ಬೇಕಾದರೆ ಇನ್ನೊಂದು 3-4 ಮಂತ್ಸಲ್ಲಿ ಇಲ್ಲಿ ಬಂದು ನೀವು ಬೇಕಾದ್ರೆ ಫ್ರೂಟಿಂಗು ಬಿಟ್ಬಿಡ್ತೀನಿ, ಬೇಗ ಗ್ರೋತ್ ಮಾಡಿ. ನೀವು ಬಂದು ಇಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ತೋಟದಲ್ಲಿ ಗಿಡನೂ ನೋಡ್ಬೋದು. ಸೊ ಇದು ನಿಮಗೋಸ್ಕರನೇ ಆಗ್ತಿರೋದು. ಸೊ ಯಾರೇ ಈ ರೀತಿ ಗಿಡಗಳು ಬೇಕಾದಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. 6 ತಿಂಗಳಲ್ಲಿ 1000 ಗಿಡ ರೆಡಿ ಆಗುತ್ತೆ ನಮ್ಮದು. ಅನಂತರದಲ್ಲಿ ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇದು ಬಂದು ಬ್ಲ್ಯಾಕ್ ಡೈಮಂಡ್ ಅಥವಾ ರುದ್ರಾ ರೆಡ್ ಅಂತಾರೆ. ಸೊ ಇದರಲ್ಲಿ ಮೋಸ ಹೋಗಬೇಡಿ. ಇದರಲ್ಲಿ ನಾಟಿ ಗಿಡ ಬ್ಲ್ಯಾಕು ಬರುತ್ತೆ, ಅದನ್ನು ಕಳಿಸ್ಬಿಟ್ಟು ಬ್ಲ್ಯಾಕ್ ಡೈಮಂಡ್ ಅಂತ ಕೋಲಾರಲ್ಲಿ ಆಲ್ರೆಡಿ ಮೋಸ ಮಾಡಿದ್ದಾರೆ. 500 ರೂಪಾಯಿ ಒಂದು ಗಿಡ, ನನಗೆ ಯಾರೂ ಕಮ್ಮಿ ಕೊಡೋಲ್ಲ, ನಿಮಗೆ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಇದು ಬಂದು ಥೈಲ್ಯಾಂಡಿಂದ ತರ್ಸೋಕ್ಕೆ ಒಂದೊಂದು ಗಿಡಕ್ಕೆ ನಂಗೆ ಸುಮಾರು 2000 ಖರ್ಚು ಬಂದಿದೆ ಥೈಲ್ಯಾಂಡಿಂದ. ಫ್ಲೈಟಲ್ಲಿ ಕಳಿಸಿ ಸೂಟ್ ಕೇಸಲ್ಲಿ ತರಿಸಿರೋದು ನಾನು, ಸರಿನಾ. ಸೊ ಅದರಿಂದ ಯಾರೇ ಕಳಿಸ್ತೀವಿ 400 ರೂಪಾಯಿ 500 ರೂಪಾಯಿ ಅಂದರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಸೊ ಇದು ಪ್ರೆಸೆಂಟ್ ರೇಟ್ ತುಂಬ ಹೈ ಇದೆ, ಯಾಕೆಂದರೆ ಇದನ್ನು ಮದರ್ ಪ್ಲ್ಯಾಂಟ್ ಎಲ್ಲ ಕಡೆ ಆಗಿಲ್ಲ. ಸೊ ಇವಾಗ ಬರ್ತಾ ಇರೋದು. ಸೊ ನಾನೇನು ಹೇಳ್ತೀನಿ ಅಂದರೆ 6 ಮಂತ್ಸ್ ವೆಯ್ಟ್ ಮಾಡಿ. ಒರಿಜಿನಲ್ ಗಿಡನೇ, ಜಿನಿಯನ್ ಗಿಡನೇ ನಮ್ಮ ಆರಾಧ್ಯ ನರ್ಸರಿಯಿಂದ ಕೊಡ್ತೀವಿ. ಯುವ ರೈತ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ನಂಬಿಕೆನ ಉಳಿಸ್ಕೊತಾ ಬರ್ತಾಯಿದೆ. ಪ್ರತಿಯೊಬ್ಬರೂ ನಮ್ಮ ಕಾಮೆಂಟಲ್ಲಿ ಖುಷಿ ಆಗುತ್ತೆ. ಸೊ ಒಂದು ನಂಬಿಕೆನ ಉಳಿಸ್ಕೊಂಡು ನಾನು ಬರ್ತಾಯಿದ್ದೀನಿ. ಸೊ ಇದೇ ರೀತಿ ಹೋಗೋಣ, ಜೊತೆಯಲ್ಲಿ ಬೆಳೆಯೋಣ. ಸೊ ಇದೇ ರೀತಿ ಗಿಡಗಳು ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ಇವಾಗ ನಾಟಿ ಮಾಡ್ತಾಯಿದ್ದೀವಿ. ಯಾವ ರೀತಿ ನಾಟಿ ಮಾಡೋದು ಅಂತ ನೀವು ನೋಡ್ಕೊಳ್ಳಿ, ಸರಿನಾ. ನೋಡಿ, ಬರೀ 1 ಅಡಿ ಅಗಲ 1 ಅಡಿ ಉದ್ದ ತೆಗೆದಿದ್ದೀವಿ, ಸರಿನಾ. ಇದು ಬಂದು ಆ್ಯಕ್ಟಿವೇಟೆಡ್ ಹ್ಯೂಮಿಕ್ ಆ್ಯಸಿಡ್ಡು, ಸರಿನಾ. ಆ್ಯಕ್ಟಿವೇಟೆಡ್ ಹ್ಯೂಮಿಕ್ ಆ್ಯಸಿಡು, ಫುಲ್ವಿಕ್ ಆ್ಯಸಿಡ್ ಅಂತಾರೆ ಇದನ್ನು. ಇದು ನಮ್ಮಲ್ಲೇ ಸಿಗುತ್ತೆ. ಇದನ್ನು ಲೈಟಾಗಿ ಈ ಥರ ಇದು ಮಾಡ್ತಿದ್ದೆ, ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ನಾವು ಏನೇ ಡ್ರೆಂಚಿಂಗ್ ಮಾಡಿದ್ರೂ ಹರಿದೋಗ್ತಿದೆ. ನೋಡ್ಬೋದು ಎಷ್ಟು ಮಳೆ ಆಗಿದೆ ಅಂದರೆ, ಸಖತ್ತು ಮಳೆ ಆಗಿದೆ. ನೀವು ಏನೇ ಹಾಕಿದ್ರೂ, ಏನೇ ಡ್ರೆಂಚಿಂಗ್ ಮಾಡಿದ್ರೂ ಓಡೋಗ್ತಿದೆ. ಸೊ ಅದಕ್ಕೋಸ್ಕರ ಲೈಟಾಗಿ ಇಲ್ಲೇ ಪ್ರೋಕ್ಷಣೆ ಮಾಡಿದ್ದೀವಿ. ಇದಕ್ಕೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಪ್ಯಾಸಿಲೋಮೈಸಿಸ್ ಹಾಕಬೇಕಿತ್ತು, ಬಟ್ ಈಗ ಹಾಕಿದ್ರೆ ಅಷ್ಟು ಪ್ರಯೋಜನ ಆಗೋಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಡ್ರೆಂಚಿಂಗ್ ಮಾಡ್ತೀನಿ. ನನ್ನ ಹತ್ರ ಲಿಕ್ವಿಡ್ ಇದೆ. ಸೊ ಇದು ಪ್ಲ್ಯಾಂಟಿಂಗ್ ಆದಮೇಲೆ ಇಲ್ಲಿಗೆ ನಾನು ಟ್ರೈಕೋಡರ್ಮಾ ಸುಡೋಮೋನಾಸ್ ಪ್ಯಾಸಿಲೋಮೈಸಿಸ್ನ ಆ ಲಿಕ್ವಿಡ್ನ ನಾನು ಇದು ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು. ಹ್ಯೂಮಿಕ್ ಆ್ಯಸಿಡ್ ಸುಮ್ಮನೆ ಹಾಕಿದ್ದಾರೆ ಅಷ್ಟೇ, ಬೇಗ ಬಿಡಲಿ ಅಂತ.
ಆಲ್ರೆಡಿ ಇದು ಫಂಗಿಸೈಡ್ ಹೊಡೆದಿರೋದು ನಾವು, ಯಾಕೆಂದರೆ ಮಳೆಗಾಲದಲ್ಲಿ ಫಂಗಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಫಂಗಿಸೈಡ್ ಹೊಡೆದಿದ್ದೀವಿ. ನೀವು ನೋಡ್ಬೋದು ಕಾಪರ್ ಆಕ್ಸಿಕ್ಲೋರೈಡು ಅಥವಾ ಬ್ಲೈಟಾಕ್ಸು ಅಥವಾ UPLದು ಸಾಫು ಯಾವ್ದಾದ್ರು ಹೊಡಿಬೋದು. ಆಲ್ರೆಡಿ ಕಣ್ಣಿಟ್ಟಿದೆ, ನೀವು ನೋಡ್ಬೋದು ಬ್ರಾಂಚಸ್ ಬರೋಕ್ಕೆ ರೆಡಿ ಇದೆ. ತುಂಬ ಚೆನ್ನಾಗಿ ನಾಟಿ ಮಾಡಿದ್ರು. ಸೊ ಇದೇ ರೀತಿ ಪ್ರತಿಯೊಬ್ಬರು ನಾಟಿ ಮಾಡಬೇಕು, ನೀಟಾಗಿ ಪ್ರೆಸ್ ಮಾಡಬೇಕು, ಸರಿನಾ. ಇದು ಬಂದು ಬ್ಲ್ಯಾಕ್ ಡೈಮಂಡು, ರುದ್ರಾ ರೆಡ್ಡು. ಸೊ ಒರಿಜಿನಲ್ ಗಿಡಗಳನ್ನೇ ಮದರ್ ಪ್ಲಾಂಟ್ ಮಾಡಿಸಿದ್ದೀವಿ. ಸೊ ರೆಡ್ ಡೈಮಂಡ್ ಯಾವ ರೀತಿ ಕೊಡ್ತಿದ್ವೋ ಇದು ಒರಿಜಿನಲ್ ಗಿಡನೇ ಕೊಡ್ತೀವಿ. ತಾಳ್ಮೆಯಿಂದ ಕಾಯಬೇಕಷ್ಟೇ. ದಯವಿಟ್ಟು ಮೋಸ ಹೋಗೋಕ್ಕೆ ಹೋಗಬೇಡಿ. ಯಾರೋ ಹೇಳ್ತಾರೆ ಕಮ್ಮಿ ಕೊಡ್ತೀವಿ ಅಂತ, ಯಾರೂ ಕಮ್ಮಿ ಕೊಡೋಕ್ಕೆ ಸಾಧ್ಯ ಇಲ್ಲ. 2,000 ರೂಪಾಯಿ ನನಗೆ ಖರ್ಚು ಬಂದಿದೆ ಥೈಲ್ಯಾಂಡಿಂದ ತರ್ಸೋಕ್ಕೆ. ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು, ಇಬ್ಬರನ್ನ ಕಳಿಸಿರೋದಾಗಿರ್ಬೋದು, ಸೂಟ್ ಕೇಸ್ ಆಗಿರ್ಬೋದು. ನಿಮಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ. ಸೊ ಅದೆಲ್ಲ ನಾನು ಮಾಡಿ ಈಗ ನಿಮಗೋಸ್ಕರ ನಾನು ಈ ಜಪಾನೀಸ್ ಬ್ಲ್ಯಾಕ್ ಡೈಮಂಡು ಅಥವಾ ರುದ್ರಾ ರೆಡ್ನ ತಂದು ಹಾಕಿದ್ದೀನಿ. ಸೊ ಇದನ್ನು ಇನ್ನೊಂದು 6 ಮಂತ್ಸಲ್ಲಿ ನಿಮಗೆ 6 ಮಂತ್ಸು ಬೇಡ ನನಗೆ, ಖಾಲಿ 3 ರಿಂದ 4 ತಿಂಗಳು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದೇ ಥರದ ಗಿಡಗಳನ್ನ, ಇದೇ ಥರ ಒರಿಜಿನಲ್ ಗಿಡಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಮೋಸ ಹೋಗಬೇಡಿ. ಇದು ಒಂದು ಒರಿಜಿನಲ್ಲು ಥೈಲ್ಯಾಂಡ್ದೇ, ಇದು ಥೈಲ್ಯಾಂಡಿಂದ ತಂದಿರ್ತಕ್ಕಂಥ ಗಿಡ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ರೆಡ್ ಡೈಮಂಡ್ ಎಲೆ ಹೇಗಿರುತ್ತೋ ಹಾಗೇ ಇರುತ್ತೆ, ತುಂಬ ಅಗಲ ಇರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ, ಸರಿನಾ. ಇದರಲ್ಲಿ ದೇಸಿದು ಬರುತ್ತೆ. ನಾನು ನರ್ಸರಿಗೆ ಹೋಗ್ಬಿಟ್ಟು ಇದೇ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ. ಯಾರು ಮೋಸ ಹೋಗಬಾರ್ದು. ನಮ್ಮ ಕೋಲಾರ ಒಬ್ಬರು ನನ್ನ ಕಸ್ಟಮರೇನೆ 400 ರೂಪಾಯಿ ಒಂದು ಗಿಡ ಬ್ಲ್ಯಾಕ್ ಡೈಮಂಡ್ ಅಂತ ಹೇಳಿ ಕಲಕತ್ತಾಯಿಂದ ತರಿಸಿದ್ದಾರೆ. ದಯವಿಟ್ಟು ಮೋಸ ಹೋಗಬೇಡಿ. ನಾನು ಅದನ್ನು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಇದು ಯಾವ ರೀತಿ ಇದೆ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಿದೆ ಅಂತ ಇದು ನೋಡ್ಕೊಳ್ಳಿ ನೀಟಾಗಿ. ನಾನು ಇವಾಗ ನರ್ಸರಿ ಹತ್ರ ಹೋಗ್ಬಿಟ್ಟು ಬ್ಲ್ಯಾಕ್ ಸೀಬೆದು ಆಲ್ರೆಡಿ ಅದರಲ್ಲಿ ಲೈಟಾಗಿ ಕಾಯಿ ಕೂಡ ಬಿಟ್ಟಿದೆ. ನಾನು ಅದು ವಿಡಿಯೋ ಮಾಡ್ತೀನಿ, ಇದಕ್ಕೆ ಅಟ್ಯಾಚ್ ಮಾಡ್ತೀನಿ, ಸರಿನಾ ರೈತ ಮಿತ್ರರೇ. ಇದೇ ರೀತಿ ಯಾವುದೇ ಗಿಡಗಳು ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಮಾರ್ಗದರ್ಶನ ಕೊಡ್ತೀವಿ. ಜೆನ್ಯನ್ ಇರುತ್ತೆ. ಮಿಕ್ಸ್ ಬರೋದಾಗಲಿ ಅಥವಾ ಇನ್ನೊಂದು ಮೋಸ ಮಾಡೋದಾಗಲಿ ನಮ್ಮ ಉದ್ದೇಶ ಅಲ್ಲ. ನಾನು ಒಬ್ಬ ಮೋಸ ಹೋಗಿರೋ ರೈತ ಆಗಿ, ನೊಂದಿರೋ ರೈತ ಆಗಿ ನಾನು ಇವತ್ತು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಟೋರಿ ಒಂದು, ನಾನು ಹೇಗೆ ಈ ಫೀಲ್ಡಿಗೆ ಬಂದೆ, ನಾನು ಹೇಗೆ ಇಷ್ಟೆಲ್ಲ ಸರ್ವಿಸ್ ಮಾಡ್ತಾಯಿದ್ದೀನಿ, ಹೇಗೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಕೊಡ್ತಾಯಿದ್ದೀನಿ, ಕಾರಣ ಏನು ನಾನು ಇದಕ್ಕೆ ಬಂದಿದ್ದಕ್ಕೆ ಅಂತೇಳಿ ಪ್ರತಿಯೊಂದು ನಾನೊಂದು ದಿವಸ ಸೆಪ್ರೇಟ್ ವ್ಲಾಗ್ ಮಾಡ್ತೀನಿ. ನನಗಾಗಿದ್ದ ಮೋಸ, ನನಗಾಗಿದ್ದ ಗಿಡದಲ್ಲಾಗಿದ್ದ ಮೋಸ ಯಾವ ರೀತಿ ಆಯಿತು, ಏನಾಯಿತು ಅಂತ ಪ್ರತಿಯೊಂದೂ ಅದು ಆಗಿದ್ದರಿಂದ ಇವತ್ತು ನಾನು ಈ ರೀತಿ ಒಂದು ಯುವ ರೈತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು, ಆರಾಧ್ಯ ನರ್ಸರಿನ ಓಪನ್ ಮಾಡಿಕೊಂಡು ಈ ರೀತಿ ಪ್ರತಿಯೊಬ್ಬರಿಗೂ ಒಳ್ಳೆ ಗಿಡನ ಕೊಡ್ತಾಯಿದ್ದೀನಿ, ಸರಿ ಮತ್ತೆ ರೈತ ಮಿತ್ರರೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ನಾನು ಒಂದು 30 ಸೆಕೆಂಡ್ದು ಮಾಮೂಲಿ ನಮ್ಮದು ದೇಸಿದು ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ನಾರ್ಮಲ್ ಪ್ಲ್ಯಾಂಟು, ನಾಟಿ ಕಪ್ಪು ಸೀಬೆ, ಅದರದ್ದು ವೀಡಿಯೋ ಹಾಕ್ತೀನಿ. ದಯವಿಟ್ಟು ಅದನ್ನು ನೋಡಿ ಯಾರೂ ಯಾಮಾರಕ್ಕೆ ಹೋಗಬೇಡಿ. ಕೋಲಾರಲ್ಲಿ ನನ್ನ ಕಸ್ಟಮರ್ ಆಲ್ರೆಡಿ ಯಾಮಾರಿದ್ದಾರೆ, ಅದಕ್ಕೋಸ್ಕರ ಈ ಮಾತು ಹೇಳ್ತಾಯಿದ್ದೀನಿ, ಸರಿನಾ. ಧನ್ಯವಾದಗಳು. ನಂದು ಲ್ಯಾಂಡು ಈಗ ಅಲ್ಲಿ ರೆಡಿ ಆಗ್ತಿದೆ. ತುಂಬ ಮಳೆ ಇದ್ದಿದ್ದರಿಂದ ನೋಡಿ ಅಲ್ಲೆಲ್ಲ ಬಿದ್ದೋಗಿದೆ, ಅದೆಲ್ಲ ನಮ್ಮದೇ ಲ್ಯಾಂಡು. ಸೊ ಅಲ್ಲಿ ನಾನು ಇವಾಗ ಪ್ಲ್ಯಾಂಟಿಂಗ್ ಮಾಡ್ತೀನಿ. ರೆಡ್ ಡೈಮಂಡು ಮತ್ತು ಬ್ಲ್ಯಾಕ್ ಡೈಮಂಡ್ ಎಲ್ಲ ಸದ್ಯಕ್ಕೆ ಟ್ರಯಲ್ ಪರ್ಪಸ್ ಆಗಿ ನಾವು ಇದನ್ನು ನಾಟಿ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗಿಡಗಳು ಅಂತ ನೋಡಿ. ಇದೆಲ್ಲ 2ನೇ ಗಿಡ ನಾಟಿ ಮಾಡ್ತಿರೋದು. ಸೊ ಪೂರ್ತಿ ಒಂದು 2 ಲೈನ್ ಹಾಕ್ತಾಯಿದ್ದೀವಿ. ಇನ್ನೂ ಜಾಸ್ತಿ ನಾಟಿ ಮಾಡ್ತೀನಿ. ಸದ್ಯಕ್ಕೆ ಅರ್ಜೆಂಟಿಗೆ ಆಗ್ತಾ ಇರೋದು ಇದು. ನನಗೆ ಮೇಯ್ನು ನನ್ನ ಹತ್ರ ಪ್ಲ್ಯಾಂಟ್ಸು ಎಷ್ಟು ಮಾಡ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಗ್ರಾಫ್ಟ್ ಮಾಡಿಸ್ತೀನಿ, ಎಷ್ಟು ಮದರ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅದು ಇಂಪಾರ್ಟೆಂಟು, ಸರಿನಾ. ನೋಡಿ ಇದು ಡೈರೆಕ್ಟ್ ಥೈಲ್ಯಾಂಡಿಂದ ಬಂದಿರೋದು. ವಿ ಗ್ರಾಫ್ಟಿಂಗ್ ಇದೆ ನೋಡಿ, ಡೈರೆಕ್ಟ್ ಥೈಲ್ಯಾಂಡ್ ಇದು ವಿ ಗ್ರಾಫ್ಟಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು ವಿ ಗ್ರಾಫ್ಟಿಂಗ್ ಆಗಿ ಕೆಳಗಡೆ ಇದು ಬಂದು ನಾಟಿ ಗಿಡ, ಆಲ್ರೆಡಿ ಚಿಗುರು ಬರ್ತಾಯಿದೆ ನೋಡಿ, ನಾಟಿ ಗಿಡ. ಇದು ಡೈರೆಕ್ಟ್ ಥೈಲ್ಯಾಂಡಿಂದ ತರಿಸಿರೋದು. ಈ ಮೇಲ್ಗಡೆ ಇರೋದು ಬಂದು ಜಾತಿ ಗಿಡ. ಇದೆಲ್ಲ ಎಲೆಗಳು ಕಟ್ ಮಾಡೇ ಕಳಿಸ್ತಾರೆ ಥೈಲ್ಯಾಂಡಲ್ಲಿ. ನೀವು ನೋಡ್ಬೋದು ಎಲೆ ಯಾಕೆ ಕಟ್ ಮಾಡ್ತಾರೆ ಅಂತ, ಗಿಡ ಅಲ್ಲಿಂದ ಬರಬೇಕಲ್ಲ ಟ್ರಾನ್ಸ್ಪೋರ್ಟು. ಸೊ ಅದರಿಂದ ಇದೇ ಗಿಡಗಳದ್ದು ನಾನು ನೆಕ್ಸ್ಟ್ ನಿಮಗೆ ವ್ಲಾಗ್ ಮಾಡ್ತೀನಿ, ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇವಾಗ ನಾನು ನಾಟಿ ಗಿಡ ಹೇಳಿದ್ನಲ್ಲ ಅದರದ್ದೊಂದು ಅಟ್ಯಾಚ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ರೈತ ಮಿತ್ರರೇ. ನೋಡಿ ಸ್ನೇಹಿತರೆ, ಇದುವರೆಗೂ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ ರುದ್ರಾ ರೆಡ್ ಅಥವಾ ಬ್ಲ್ಯಾಕ್ ಡೈಮಂಡ್ ಅಂತ ತುಂಬ ಮೋಸ ಮಾಡ್ತಿದ್ದಾರೆ ಅಂತ. ನೋಡಿ ಈಗ ಏನು ನೋಡ್ತಿದ್ದೀರಾ, ಇದು ಬಂದು ನಮ್ಮ ನರ್ಸರಿಲಿರ್ತಕ್ಕಂತಹ ಬೀಟ್ರೋಟ್ ಗಾವ, ಏನು ಹೇಳಿ ಬೀಟ್ರೋಟ್ ಸೀಬೆ. ನೀವು ನೋಡ್ಬೋದು ನೋಡೋಕ್ಕೆ ಸಿಮಿಲರಾಗಿ ಬರುತ್ತೆ. ಬಟ್ ಇದೇನಂದರೆ ಎಲೆ ಚಿಕ್ಕದಿರುತ್ತೆ, ನಾಟಿ ಗಿಡ ಇದು ಎಲೆ ಥರ ಇರುತ್ತೆ, ಬಟ್ ಇದು ಬ್ಲ್ಯಾಕ್ ಇರುತ್ತೆ. ಸೊ ದಯವಿಟ್ಟು ಮೋಸ ಹೋಗಬೇಡಿ. ನನ್ನ ಕಸ್ಟಮರ್ಗೇ ಒಬ್ಬರು ಕಲ್ಕತ್ತಾಯಿಂದ ಬ್ಲ್ಯಾಕ್ ಡೈಮಂಡ್ ಅಂತ ಹೇಳ್ಬಿಟ್ಟು ಈ ಥರದ ಗಿಡನ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಥರದ ಗಿಡ ಕಳಿಸ್ಬಿಟ್ಟು ಹಾಕ್ಕೊಳ್ಳಿ ಅಂತೇಳಿ ಒಂದು ಗಿಡಕ್ಕೆ 500 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಈ ಥರ ಮೋಸ ಹೋಗಕ್ಕೆ ಹೋಗ್ಬೇಡಿ. ಇದು ಬಂದು ನಾಟಿ ಸೀಬೆ, ನಾಟಿನಲ್ಲೇ ಬೀಟ್ರೋಟ್ ಸೀಬೆ ಅಂತಾರೆ. ನಮ್ಮ ನರ್ಸರಿನಲ್ಲೇ ಇದೆ, ಬಂದರೆ 100 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತೀನಿ ಇದು. ಸೊ ಖಾಲಿ ಅಷ್ಟೇ ಇದು. ಇದೇನು ಅಷ್ಟು ತಿನ್ನೋಕ್ಕೂ ಏನಂತ ಹೇಳ್ಕೊಳೋಷ್ಟು ರುಚಿಯಾಗೇನಿರಲ್ಲ.
ಬಟ್ ಆದರೆ ಏನಂದರೆ ಇದನ್ನು ಉಪಯೋಗಿಸ್ಕೊಂಡು ತುಂಬ ಅಂದರೆ ತುಂಬ ಮೋಸ ಮಾಡ್ತಿದ್ದಾರೆ. ಸರಿನಾ ರೈತ ಮಿತ್ರರೇ? ದಯವಿಟ್ಟು ಅಬ್ಸರ್ವ್ ಮಾಡಿ. ಆ ಎಲೆ ಎಷ್ಟು ಅಗಲ ಇತ್ತು, ಫಲಹಾರ ತಿನ್ಬೋದಾಗಿತ್ತು ಅಷ್ಟು ಅಗಲ ಇತ್ತು. ಬಟ್ ಈ ಎಲೆ ಈ ಥರ ಇದೆ. ಸೊ ಎಲೆಯಲ್ಲೇ ಕಂಡುಹಿಡಿಬೋದು ಮತ್ತು ಸ್ಟೆಮ್ಮಲ್ಲೂ ಕಂಡುಹಿಡಿಬೋದು. ಇದು ಗ್ರಾಫ್ಟಿಂಗ್ ಗಿಡಗಳು, ಎರಡೂ ಗ್ರಾಫ್ಟಿಂಗ್ ಗಿಡಗಳೇ ಬರೋದು. ಬಟ್ ಇದರಲ್ಲಿ ಕಾಯಿ ತುಂಬ ಚಿಕ್ಕದು ಬರುತ್ತೆ ಮತ್ತು ಫುಲ್ಲು ಬೀಜ ಇರುತ್ತೆ. ನೀವು ನಾಟಿ ಸೀಬೆಯಲ್ಲಿ ಹೆಂಗೆ ಬೀಜ ಇರುತ್ತೋ ಫುಲ್ ಬೀಜ ಇರುತ್ತೆ. ಸೊ ದಯವಿಟ್ಟು ಮೋಸ ಹೋಗಬೇಡಿ. ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಬೇರೆ, ಬೀಟ್ರೋಟ್ ಸೀಬೆ ಬೇರೆ. ಸರಿನಾ? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಮಾಹಿತಿಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಈ ರೀತಿ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯುವ ರೈತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ, ನಾನು ಹೇಳ್ತೀನಿ. ನನಗೆ ತಿಳಿದಿರೋದು ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲದಿದ್ದು ನಾನು ತಿಳ್ಕೊಂಡು ಹೇಳ್ತೀನಿ. ಒಳ್ಳೊಳ್ಳೆ ಎಕ್ಸ್ಪರ್ಟ್ಗಳು ನನ್ನ ಟಚ್ಚಲ್ಲಿದ್ದಾರೆ. ಸೊ IAHR ಪ್ರೊಫೆಸರ್ಸ್ ಕೂಡ ನನ್ನ ಟಚ್ಚಲ್ಲಿದ್ದಾರೆ. ಸೊ ಅವ್ರದ್ದೆಲ್ಲ ಗೈಡೆನ್ಸ್ ತೊಗೊಂಡೆ ನಾನು ಇದನ್ನು ಮಾಡ್ತಿರೋದು. ನಾನೇನು ಮಹಾ ಮೇಧಾವಿ ಅಲ್ಲ. ಪ್ರತಿಯೊಂದು ನಾನು ಇನ್ನೊಬ್ಬರ ಹತ್ರ ತಿಳ್ಕೊಂಡು ಅಥವಾ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ತುಂಬ ಹಳೆ ಫಾರ್ಮರ್ಗಳ ಹತ್ರ ತಿಳ್ಕೊಂಡು, ಕೃಷಿಕರ ಹತ್ರ ತಿಳ್ಕೊಂಡು ನಾನು ಮಾಡ್ತಿರೋದು. ಮತ್ತು ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಸಿಂಪಲ್ಲಾಗಿ. ಈ ವೈಟ್ಗೆ ಏನು ಕಾಣ್ತಿದೆ, ಇದು ಬಂದು ನಾವು ಫಂಗಿಸೈಡ್ ಹೊಡೆದಿರೋದು. ಈ ರೀತಿ ಮಳೆ ತುಂಬ ಜಾಸ್ತಿ ಇದ್ದಾಗ ನೀವು ನೋಡ್ಬೋದು, ಈ ರೀತಿ ಮಳೆ ತುಂಬ ಜಾಸ್ತಿ ಇದ್ದಾಗ ತುಂಬ ಅಂದರೆ ತುಂಬ ನಿಮಗೆ ಫಂಗಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ಅದು ನಾನು ನೋಡಲಿಲ್ಲ ಎಷ್ಟು ಫಂಗಸ್ ಬಂದಿದೆ ನೋಡಿ. ಅವೆಲ್ಲ ಫಂಗಸ್ ಬಂದು ಒಂಥರ ಆಗಿರೋದು. ಸೊ ಈ ಥರ ಫಂಗಸ್ ಬರಬಾರ್ದು ಅಂದರೆ ನೀವು ಕಂಪಲ್ಸರಿಯಾಗಿ ಫಂಗಿಸೈಡ್ ಹೊಡಿಬೇಕಾಗತ್ತೆ. UPLದು ಸಾಫ್ ಆದರೂ ಹೊಡಿಬೋದು ಅಥವಾ ಟಾಟಾ ಬ್ಲೇಟೆಕ್ಸ್ ಆದರೂ ಹೊಡಿಬೋದು. ಪ್ಲ್ಯಾಂಟಮೈಸಿನ್ ಹಾಕ್ಕೊಂಡು ನೀವು ಕಂಪಲ್ಸರಿ ಮಳೆಗಾಲದಲ್ಲಿ ಈ ರೀತಿ ಇದಕ್ಕೂ ರೋಗಗಳನ್ನ ತಡೆಯೋಕ್ಕೆ ನೀವು ಕಂಪಲ್ಸರಿ ಸ್ಪ್ರೇಗಳನ್ನ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಸುಮಾರು ಜನ ರೈತರು ನನ್ನ ಹತ್ರ ತೊಗೊಂಡಲ್ಲೇ ಬೇರೆ ಹತ್ರ ತೊಗೊಂಡು ಅದನ್ನು ಮೇಂಟೈನ್ ಮಾಡೋಕ್ಕಾಗ್ದಲ್ಲೇ ತುಂಬ ಜನ ಫೋನ್ ಮಾಡ್ತಿದ್ದೀರಾ. ಸಂತೋಷ. ಯಾವುದೇ ನಮಗೆ ನನ್ನ ಹತ್ರ ತೊಗೊಂಡಿರೋ ರೈತರು ಬೇರೆ ಅಲ್ಲ, ಬೇರೆ ಹತ್ರ ತೊಗೊಂಡಿರೋ ರೈತರು ಬೇರೆ ಅಲ್ಲ. ಒಟ್ಟು ರೈತರು ಯಾರೂ ಹಾಳಾಗಬಾರ್ದು. ಸೊ ಯಾವುದೇ ರೈತರು ಯಾವುದೇ ಮಾಹಿತಿ ಕೊರತೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ತಿಳಿದಿರೋಂಥ ವಿಚಾರಗಳನ್ನ ನಿಮಗೆ ಖಂಡಿತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನಂತರ ಯುವ ರೈತ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಸರಿನಾ? ಈ ರೀತಿ ಎಲ್ಲ ಗಿಡಗಳು ನಮ್ಮ ನರ್ಸರಿನಲ್ಲಿದೆ. ಒಂದು ಸಪ್ರೇಟ್ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ನೀವು ನೋಡ್ಬೋದು. ಇದು ಎಷ್ಟು ಚೆನ್ನಾಗಿದೆ ರೆಡ್ ಆಮ್ಲ ಅಂತ. ಸೊ ಎಲ್ಲ ರೀತಿ ಗಿಡಗಳು ನನ್ನ ಹತ್ರ ಇದ್ದಾವೆ. ನಾನು ನಿಮಗೆ ಅದನ್ನು ಸಪ್ರೇಟ್ ಒಂದು ನರ್ಸರಿದು ವೀಡಿಯೋ ಮಾಡ್ತೀನಿ. ಆಲ್ ಸೀಸನ್ ಮಾವು ಎಲ್ಲ ಇದ್ದಾವೆ. ಮಾಡಿ ನಾನು ಪ್ರತಿಯೊಂದು ವೆರೈಟಿದೊಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬ್ಗೆ. ಆವಾಗ ಒಂದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಹೇಳಿದ್ದೀನಿ. ಸೊ ಬ್ಲ್ಯಾಕ್ ಡೈಮಂಡು ಮತ್ತು ಬೀಟ್ರೋಟ್ ಸೀಬೆಗಿರ್ತಕ್ಕಂಥ ವ್ಯತ್ಯಾಸಗಳಿವೆ, ತಿಳ್ಕೊಳ್ಳಿ. ಸೊ ಯಾರೇ ಈ ಗಿಡಗಳು ಬೇಕಾದಲ್ಲಿ ಈ ಸೀಬೆನೂ ಸಿಗುತ್ತೆ. ಗಿಡಗಳು ಬೇಕಾದರೆ ಒರಿಜಿನಲ್ ಬ್ಲ್ಯಾಕ್ ಡೈಮಂಡ್ ಸಿಗುತ್ತೆ. ಒರಿಜಿನಲ್ ಬ್ಲ್ಯಾಕ್ ಡೈಮಂಡ್ಗೆ ಮಿನಿಮಮ್ 6 ತಿಂಗಳು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ ಯಾರೇ ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಸರಿನಾ? ಧನ್ಯವಾದಗಳು.